ಕೂತ್ಕೊಂಡು. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ಆಫೀಸಿಂದ ನನ್ನ ನೋಡಕ್ಕೆ ಅಂತ ಬರೋಳು ನೀನೊಬ್ಳೆ. ನೀನು ಹೇಗಿದೀಯ ಅಣ್ಣ? ನಾನು ಚೆನ್ನಾಗಿದ್ದೀನಿ ಸರ್. ಮದುವೆ ಚೆನ್ನಾಗಾಗ್ಲಿ ಅಂತ ಮನ್ಸಾರಿ ಆಶೀರ್ವಾದ ಮಾಡಿದ್ರಿ, ಆದರೆ ಆ ಮದುವೆನೇ ನಡೀಲಿಲ್ಲ ಸರ್. ಆ ವಿಷಯವಾಗಿ ನಾನು ನಿನಗೆ ಹೇಗೆ ಸಮಾಧಾನ ಹೇಳಬೇಕು ಗೊತ್ತಾಗ್ತಿಲ್ಲ. ಅನು, ಮದುವೆ ನಿಂತು ಹೋಗಿದ್ದು ಸಣ್ಣ ವಿಷಯ ಅಲ್ಲಮ್ಮ, ನಿಜ. ಆದರೆ ಬದುಕು ಅಷ್ಟು ಕಠೋರ ಅಲ್ಲಮ್ಮ. ಮುಂದಿನ ಜೀವನ ಚೆನ್ನಾಗಿರುತ್ತೆ. ನೀನು ಚಿಂತೆ ಮಾಡಬೇಡಮ್ಮ. ಆ ನಂಬಿಕೆಲೆ ನಾನು ಬದುಕ್ತಿದ್ದೀನಿ ಸರ್. ಅದಕ್ಕೆ ನಿಮ್ಮ ಸಹಾಯ ಬೇಕು. ನನ್ನ ಸಹಾಯನ? ನಾನು ಆರ್ಯ ಸರ್ ಬಗ್ಗೆ ತಿಳ್ಕೋಬೇಕು ಸರ್. ನಿಮ್ಮನ್ನ ಬಿಟ್ರೆ ಅವ್ರ ಬಗ್ಗೆ ಹೇಳೋದಕ್ಕೆ ಬೇರೆ ಯಾರೂ ಇಲ್ಲ. ಪ್ಲೀಸ್ ಸರ್, ಅರ್ಧ ತಿಳ್ಕೊಂಡಿರೋ ವಿಷಯನ ಪೂರ್ತಿ ತಿಳ್ಕೊಳ್ದಲೇ ಇರೋದಕ್ಕಾಗ್ತಿಲ್ಲ ನನ್ನ ಕೈಲಿ. ಆರ್ಯ ಸರ್ ತಮ್ಮ ಐಡೆಂಟಿಟಿನ ಮುಚ್ಚಿಟ್ಟು ಬದುಕೋ ಅಂತ ಅನಿವಾರ್ಯತೆ ಯಾಕೆ ಬಂತು ಸರ್? ಹೇಳಿ ಸರ್. ನೀನು ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದೀಯಾನು. ಹಳೆ ವಿಷಯನೆಲ್ಲ ಬಿಟ್ಟುಬಿಡು ಅಂತ ನಾನು ಅವತ್ತೇ ಹೇಳಿದೆ ತಾನೆ. ನೀನೀಗ ಹಳೇದನ್ನೆಲ್ಲ ತಿಳ್ಕೊಂಡ್ರು ಏನು ಬದಲಾಗಲ್ಲ. ಬದಲಾಗತ್ತೆ ಸರ್. ನನ್ನ ಮನಸ್ಥಿತಿ ಬದಲಾಗತ್ತೆ. ಸುಳ್ಳಿನ ಮೇಲೆ ಕಟ್ಟಿರೋ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಆ ಸುಳ್ಳಿನ ಸಾಮ್ರಾಜ್ಯದಲ್ಲಿ ದೊರೆ ಆಗಿರೋರ್ನ ಬಾಸ್ ಅಂತ ಕರಿತಿದ್ದೀನಿ. ಇಷ್ಟೇ ಅಲ್ಲ ಸರ್, ಅವರನ್ನೇ ಇಷ್ಟಪಡ್ತಿದ್ದೀನಿ. ಹೇಗ್ ಸುಮ್ಮನೆ ಇರಲಿ ಸರ್? ತಿಳ್ಕೊಂಡ್ರೆ ಇದರಿಂದ ಏನ್ ಅಪಾಯ ಇದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಆದ್ರೆ ಇದನ್ನ ತಿಳ್ಕೊಳ್ದೆ ಹಾಗೆ ಬಿಟ್ರೆ ಅಪಾಯ ಅಂತೂ ಖಂಡಿತ ಇದೆ ಸರ್. ಸಾಯೋವರೆಗೂ ನಾನಂತೂ ನೆಮ್ಮದಿಯಾಗಿರಲ್ಲ. ಆರ್ಯವರ್ಧನ್ ಅವರು ರಾಜನಂದನಿಗೆ ಹತ್ರ ಆದರು. ಸ್ವಲ್ಪ ದಿನದಲ್ಲೇ ಅವ್ರಿಗೆ ಮದುವೆನೂ ಆಯ್ತು. ಅಷ್ಟರಲ್ಲಿ ಅವ್ರ ಬೋರ್ಡ್ ಮೆಂಬರ್ ಕೂಡ ಆದರು. ಇವರು ಆರ್ಯವರ್ಧನ್ ಅಂತ ನಮಗೆ ಪರಿಚಯ ಮಾಡಿಸಿದ್ದು ರಾಜನಂದಿನಿ ಅವರೇ. ಇನ್ಯಾವ ವಯಸ್ಸಿನ ನಾನು ಕರಿ ಕೊಡುದು ಅಂತ ನಮಗೆ ಕಂಡೀಷನ್ ಬೇರೆ ಹಾಕಿದ್ರು. ನಮ್ಮ ಯಜಮಾನಿ ಅವರ ಮಾತನ್ನ ನಾನು ಇವತ್ತಿನವರೆಗೂ ಪಾಲಿಸ್ತಾನೆ ಬಂದಿದ್ದೀನಿ. ನನಗೆ ಗೊತ್ತಿದ್ದು ಇಷ್ಟೇ, ಗೊತ್ತಿದ್ದನ್ನೆಲ್ಲ ಹೇಳಿದ್ದೀನಿ. ಆದರೆ ನಾನು ಹೇಳಿದೆ ಅಂತ ದಯವಿಟ್ಟು ಯಾರಿಗೂ ಹೇಳಬೇಡಮ್ಮ. ಆ ಜೇಂಡೆಗಂತೂ ಹೇಳಲೇಬೇಡ. ಯಾಕೆ ಸರ್? ಜೇಂಡೆ ಸರ್ ಅಂದ್ರೆ ನಿಮ್ಗಾಗಲ್ವಾ? ನಮ್ಮ ಯಜಮಾನಿ ಇರುವವರೆಗೂ
ಆ ಜೇಂಡೆ ಆಫೀಸ್ಗೆ ಕಾಲಿಡ್ತಾ ಇರಲಿಲ್ಲ. ಅವ್ರು ಹೋದ್ಮೇಲೆ ಅವನ ಆಫೀಸಿಗೆ ಬರಕ್ಕೆ ಶುರು ಮಾಡ್ದ. ಅದಕ್ಕೂ ಮುಂಚೆ ಆಗೀಗ ಆರ್ಯ ಸಾರ್ ಜೊತೆ ನೋಡಿದ್ ಬಿಟ್ರೆ ಅದಕ್ಕಿಂತ ಹೆಚ್ಚಾಗಿ ನನಗವ್ರೇನು ಗೊತ್ತಿಲ್ಲ. ಅವ್ರ ಸಂಬಂಧ ಎಂಥದ್ದು ಅಂತ ಕೂಡ ಗೊತ್ತಿಲ್ಲ. ನೀನು ಇಲ್ಲಿಗೆ ಬಂದಿದ್ದು ಜೇಂಡೆ ಗೊತ್ತಾಗದೆ ಹೋದ್ರೆ ಒಳ್ಳೇದಮ್ಮ. ಯೋಚನೆ ಮಾಡಬೇಡಿ ಸರ್, ನಾನು ಯಾರಿಗೂ ಹೇಳಲ್ಲ. ನೀವು ಇಷ್ಟೆಲ್ಲ ನನ್ನ ಹತ್ರ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಸರ್. ನಾನು ಬರ್ತೀನಿ. ಆದರೆ ಜೇಂಡೆ ಸರ್ ಇಂಥ ಏರಿಯಾದಲ್ಲಿ ಹಾಕಿದ್ದಾರೆ. ಆರ್ಯ ಸರ್ನ ಜೀವದ ಗೆಳೆಯ, ಒಪ್ಪಂಟಿ ಜೀವನ ಬದುಕ್ತಾ ಇಂಥ ಜಾಗದಲ್ಲಿದ್ದಾರೆ ಅಂದ್ರೆ ಅದಕ್ಕೇನೋ ಕಾರಣ ಇರಲೇಬೇಕು. ಇವತ್ತೇನಾದ್ರೂ ಆಗ್ಲಿ, ಯಾರಾದ್ರೂ ಬರ್ಲಿ, ಜೇಂಡೆ ಸರ್ ಮನೆಗೆ ನಾನು ಹೋಗೇ ಹೋಗ್ತೀನಿ. ಅಣ್ಣ, ಕಾಫಿ ರೆಡಿ. ಓ ಸಾರಿ ಅಣ್ಣ, ನಿನ್ನಿಂದ ಎದ್ ಬರೋದಕ್ಕಾಗೋದಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೆ. ತಗೋ. ಇದೇನು ಕಾಳಜಿನ ಅಥವಾ ಚುಚ್ಚು ಮಾತಾ ರಜನಿ? ಅನ್ಯಾಯವಾಗಿ ಹೊಡೆದಿದ್ದಾನ ಆ ಜೇಂಡೆ. ನಾನು ಏನೂ ಮಾಡದೆ, ನನ್ನ ಕೈಲಿ ಏನೂ ಮಾಡದೆ ಇರೋ ಹಾಗೆ ಮಾಡಿಬಿಟ್ಟಿದ್ದಾನವನು. ಬಲಪ್ರಯೋಗದಲ್ಲಿ ನಾನು ಅವನ್ನ ಗೆಲ್ಲೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅವನು ದೈತ್ಯ. ಅವನ ಹತ್ರ ಹುಡುಗರಿದ್ದಾರೆ, ಹೊಡೆಸಿದ್ದಾನೆ. ಬೆನ್ನಿ ಹಿಂದೆ ಆರ್ಯವರ್ಧನ್ ದುಡ್ಡಿದೆ, ಅದಕ್ಕಾಗಿ ಮೆರೀತಾ ಇದ್ದಾನೆ. ನಮ್ಮಂಥವ್ರ ಹತ್ರ ಏನಿದೆ? ಒದ್ರೆ ಒದ್ಸ್ಕೋಬೇಕು ಅಷ್ಟೇ. ತಲೆಗೇನಾರು ಪೆಟ್ಟು ಬಿತ್ತಣ್ಣ? ಹಾಗೆ ಕೇಳ್ದೆ. ಅಂಥ ದುರ್ಯೋಧನನಿಗೆ ದೌರ್ಬಲ್ಯ ಇತ್ತಂತೆ, ಇನ್ನು ಜೇಂಡೆಗಿರಲ್ವಾ? ಆ ಗಾಳಿಪಟ ಉತ್ಸವದಲ್ಲಿ ಆ ಟೀಚರಮ್ಮ ಏನು ಹೇಳಿದ್ಲು ಜೇಂಡೆಗೆ? ಜೇಂಡೆ ಯಾಕೆ ಬೆವ್ರದ ಅಂತ ತಿಳ್ಕೋಬೇಕಿತ್ತು. ಯಾವ ಟೀಚರ್ ಅಣ್ಣ? ಅದೇ ಲೆಕ್ಕದಕ್ಕ ಮ್ಯಾಥ್ಸ್ ಟೀಚರು, ಅನುರಾಧ ಟೀಚರು. ಅವರು ಜೇಂಡೆ ಹತ್ರ ಬಂದು ಏನೋ ಹೇಳಿದ್ರು. ಜೇಂಡೆ ಫುಲ್ ಮೀಟರ್ ಆಫು. ಏ ಸೂರ್ಯ, ನಾನು ಊಟಿ ಬ್ರಾಂಚಿಗೆ ಟ್ರೈನಿಂಗ್ ಹೋಗಿದ್ನಲ್ಲ, ಅದ್ ಯಾವ ವರ್ಷ ಹೇಳು? ಅದಕ್ಕೆ ಏನ್ ಸಂಬಂಧ ಅನ್ನೋ ಹೇಳು. ಅರೌಂಡ್ 2006. ಹಾ ಕರೆಕ್ಟ್, 2006 ಆಗ್ಲೇ ನಾನು ಅವ್ರನ್ನ ಅಲ್ಲಿ ಊಟಿಲಿ ನೋಡಿದ್ದು. ಹ್ಞೂ ನೆನ್ಪಾಯ್ತು. ಅವ್ರೇನೋ ಊಟಿಗೆ ಹೋಗಿದ್ದು ಯಾವ ಇಸ್ವಿ ಅಂತೆಲ್ಲ ಇಸ್ವಿನ ಕನ್ಫ್ಯೂಸ್ ಮಾಡ್ಕೊಂಡಂಗೆ ಮಾತಾಡ್ಕೋತಾ ಇದ್ರು. ನಾನು ಹೋಗಿ ಏನ್ ವಿಷಯ ಅಂತ ಕೇಳಿದಕ್ಕೆ ನನ್ನನ್ನೇ ಬೈದ್ಬಿಟ್ರು. ಇಸ್ವಿ ಮನೆ ಹಾಳಾಯ್ತು. ಅವ್ರು ಕೇಳಿದ್ದನ್ನು ಹೇಳು. ಅವ್ರು ಕೇಳಿದ್ದು ನಾನು ಊಟಿಗೆ ಯಾವ ಇಸ್ವಿಗೆ ಹೋಗಿದ್ದೆ ಅಂತ. ಅಂದ್ರೆ ವಿಷಯ ಊಟಿಲಿದೆ. ಈ ಜೇಂಡೆ ಊಟಿಲಿ ಏನೋ ಎಡವಟ್ ಮಾಡ್ಕೊಂಡು ಬಂದಿದ್ದಾನೆ. ಕಂಡು ಹಿಡಿತೀನಿ, ಬಿಡ್ತೀನಾ?
ಸುಬ್ಬು, ಅನು ಏನಾರ ನಿನ್ ಜೊತೆಗೆ ಬಂದ್ಲಾ? ನನ್ನನ್ನೇನೆ ಕೇಳ್ತೀಯಾ? ಅನು ನನ್ನ ಜೊತೆ ಬರ್ತಾಳೆ ಅಂತ ನಾನು ಹೇಳಿದ್ನ? ಇಷ್ಟೊತ್ತಾದ್ರೂ ಬಂದಿಲ್ಲ ಸುಬ್ಬು, ಅದಕ್ಕೆ ಕೇಳ್ದೆ. ಬರ್ತಾಳೆ ಬಿಡು, ತುಂಬಾ ದಿನ ಆದ್ಮೇಲೆ ಆಫೀಸ್ಗೆ ಹೋಗಿದ್ದಾಳೆ, ಕೆಲಸ ಎಲ್ಲ ಇರುತ್ತೆ, ಮುಗಿಸ್ಕೊಂಡು ಬರ್ತಾಳೆ. ಆಗ್ಲಲ್ಲಿ ನಿಂತ್ಕೊಂಡಿದ್ರೆ ಬೇಗ ಬಂದ್ಬಿಡ್ತಾಳಾ? ನೀನೇ ನನಗೆ ಪದೇ ಪದೇ ಹೇಳ್ತಿದ್ದೆ ಅವಳು ಚಿಕ್ಕ ಹುಡುಗಿ ಅಲ್ಲ ಅಂತ. ಅವಳೀಗ ನಾವು ಅಂದ್ಕೊಂಡಿರೋದಕ್ಕಿಂತ ದೊಡ್ಡವಳಾಗಿದ್ದಾಳೆ. ಅವಳ ನಿರ್ಧಾರನ ಅವಳೇ ತಗೋತಾಳೆ, ನೀನೇನು ಚಿಂತೆ ಮಾಡಬೇಡ. ಅವಳ್ದು ಏನು ಹುಡುಗಾಟನೋ ಅರ್ಥ ಆಗ್ತಿಲ್ಲ ಸುಬ್ಬು. ಎಲ್ರೂ ಒಪ್ಪಿರುವಾಗ ಇವಳು ಬೇಡ ಅಂತ ಕೂತಿದ್ದಾಳೆ. ಇವತ್ತು ಆರ್ಯ ಸಾರು ಆಫೀಸಲ್ಲಿ ಸಿಕ್ಕಿರ್ತಾರೆ, ಖಂಡಿತ ಇವಳ ಹತ್ರ ಮಾತಾಡಿರ್ತಾರೆ. ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯಾ? ಇದ್ರಲ್ಲಿ ತೊಂದ್ರೆ ಏನ್ ಬಂತು ಸುಬ್ಬು? ಅವರು ನಮ್ಮನೇಲಿ ಒಬ್ರು ಅಂತ ಆಯ್ತಲ್ಲ. ಏನಾದ್ರೂ ಮಾಡ್ಕೋ. ಪುಷ್ಪ, ಏನ್ ಪುಷ್ಪ? ಅಲೋ ಅಮ್ಮ, ನೀವಾ? ಆರ್ಯ ಸರ್ ಇಲ್ವಾ? ಆರ್ಯ ಮನೇಲೆ ಫೋನ್ ಬಿಟ್ಟು ಎಲ್ಲೋ ಹೋಗಿದ್ದಾನೆ. ಏನ್ ವಿಷಯ? ಅನು ಬಗ್ಗೆ ಮಾತಾಡೋದಕ್ಕೆ ಫೋನ್ ಮಾಡ್ದೆ ಅಮ್ಮ. ಆರ್ಯ ಸರ್ ಅವಳ ಹತ್ರ ಏನಾದ್ರೂ ಮಾತಾಡಿದ್ರ ಅಂತ ಕೇಳ್ಬೇಕಿತ್ತು. ನಾನು ಇದನ್ನೇ ಅವನ ಹತ್ರ ಮಾತಾಡೋಣ ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಅವನು ಏನು ಸರಿಯಾಗಿ ಹೇಳಲೇ ಇಲ್ಲ. ಅವನು ಒಳೊಳಗೆ ಕೊರಗ್ತಾ ಇದ್ದಾನೆ ಅನ್ನೋದಂತೂ ಹೌದು. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನೊಂದ್ಸಲ ಅನು ಹತ್ರ ಮಾತಾಡ್ಲಾ? ಅಯ್ಯೋ, ಧಾರಾಳವಾಗಿ ಮಾತಾಡಿ, ನಿಮ್ಗೆ ಎಲ್ಲ ಹಕ್ಕು ಇದೆ. ಅವಳಿಗೆ ಬೈದ್ ಬುದ್ಧಿ ಹೇಳಿ. ನಾನು ನಾಳೆ ಸಂಜೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಅವಳನ್ನ ಕಳಿಸಿ ಅಲ್ಲೇ ನಾನ್ ಮಾತಾಡ್ತೀನಿ. ಸರಿ ಅಮ್ಮ. ನಿನ್ಗೆ ಅರ್ಥ ಆಗಲ್ವಾ? ಮತ್ತೆ ಬಂದೆ ಸಾಯಿಲ್, ನಿನ್ಗೆ ಅಷ್ಟೊಂದು ಇಷ್ಟನಾ? ಹೋಗು ಹೊರಟೋಗು. ಇಲ್ಲ, ನಾನ್ ಹೋಗಲ್ಲ. ನಮ್ ಸಾವಿಂದ ಯಾರಿಗಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ಆ ಸಾವು ಒಳ್ಳೇದೇ ಅಲ್ವಾ? ತಲೆಗೆ ಕೆಟ್ಟಿದೆ ನಿನ್ಗೆ. ಇಲ್ಲಿ ಯಾರು ಒಳ್ಳೇದಾಗಲ್ಲ, ಒಳ್ಳೆಯವ್ರಿಗಂತೂ ಒಳ್ಳೇದಾಗಲ್ಲ. ಅವರೆಲ್ಲ ಕೆಟ್ಟೋರು. ಹೊಟ್ಟೋಗು. ಯಾರನ್ನ ಕೆಟ್ಟವ್ರು ಅಂತಿದ್ಯಾ? ನೀನ್ ಹೀಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಪೊಲೀಸ್ನ ಕರಿತೀನಿ. ಪೊಲೀಸ್ ಬೇಡ, ನಾನು ಹೋಗ್ತೀನಿ. ನಿಂತ್ಕೊಳ್ಳಿ. ನೋಡಿ, ಭಯ ಪಡ್ಬೇಡಿ, ನಾನ್ ಪೊಲೀಸ್ನ ಕರಿಯಲ್ಲ. ಇಲ್ಲಿ ಜೇಂಡೆ ಸರ್ ಮನೆ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀರಾ? ಇಲ್ಲ, ಬೇಡ. ನೋಡಿ, ಭಯ ಪಡ್ಬೇಡಿ, ನಂಗ್ ಜೇಂಡೆ ಸರ್ ಮನೆ ತೋರಿಸಿ. ನಾನ್ ಯಾರಿಗೂ ಕೆಟ್ಟದನ್ನ ಮಾಡೋದಕ್ ಸಹಾಯ ಕೇಳ್ತಿಲ್ಲ. ನೀವ್ ಒಳ್ಳೆಯವ್ರಲ್ವಾ, ನನಗ್ ಸಹಾಯ ಮಾಡಿ, ನಿಮಗ್ ದೇವ್ರು ಒಳ್ಳೇದ್ ಮಾಡ್ತಾನೆ. ದೇವ್ರು ಕೆಟ್ಟೋರು ಒಳ್ಳೆಯವ್ರ ಕೈಗೊಂಬೆ ಆಗ್ತಾರೆ. ದೇವ್ರು ಕೆಟ್ಟೋರ್ ಕೈಗೊಂಬೆ ಆಗ್ತಾನೆ. ಆಗ ಒಳ್ಳೆಯವರೆಲ್ಲ ಸರ್ವನಾಶ. ಆದ್ರೆ ಕೊನೆ ಗೆಲ್ಲೋದು ಒಳ್ಳೆಯವ್ರೆ, ಒಳ್ಳೆತನಾನೆ. ರಾಮ ಗೆದ್ದ, ರಾವಣ ಸತ್ತ. ನಾನು ರಾಮನ್ ಪರ. ರಾಮನ್ನ ಗೆಲ್ಸೋಕೆ ನನಗ್ ಹೆಲ್ಪ್ ಮಾಡ್ತೀರಾ? ಜೇಂಡೆ ಸರ್ ಮನೆಯಲ್ಲಿ 4ನೇ ಗಲ್ಲಿ ಎಡಗಡೆ ತಿರುಗಿದ್ರೆ ಕೊನೆ ಮನೆ. ಅವ್ರು ಹೇಳಿದ್ದಿದೆ ಮನೆ. ಜೇಂಡಿ ಸರ್ ಈ ಮನೇಲಿದ್ದಾರಾ? ಆ ಹುಡುಗಿಗೋಸ್ಕರ ಆರ್ಯ ಏನೆಲ್ಲ ಮಾಡೋಣ, ಆದ್ರೀಗ ಆಕಿನೇ ಅವ್ನು ಬಿಟ್ಟು ಹೋಗೋಣ.
ಆರ್ಯ ನಿನ್ನ ಮಾತು ಮೊದಲೇ ಕೇಳಿದ್ರೆ ಹಿಂಗೆಲ್ಲ ಹಾಕಿತ್ತೇನ? ಆಕಿ ಎಂದಾಗಿ ಅವ ನನ್ನ ಬೀದಿ ರೌಡಿ ಅಂತ ಕೂಗೋ ಮಟ್ಟಿಗೆ ಕೇಳ್ದಾನ. ನೀ ಹೇಳಪ್ಪ ದೋಸ್ತ, ನಾ ಬೀದಿ ರೌಡಿ ಅದೇನ? ಸಾಕು ನಿಲ್ಲಿಸ್ಲೇಪ ನಿನ್ಗೋಳು. ಅವ ಇದನ್ನೆಲ್ಲ ಮಾಡೋ ತನಕ ನೀ ಏನ್ ಮಾಡ್ಲಿಕ್ಕತ್ತಿದ್ದಿ? ಅಲ್ಲ ನಾನು ಬಿಡು. ಇನ್ಮೇಲೆ ಅವ ಹುಡುಗಿ ಸವಾಸ ಮಾಡೋದಿಲ್ಲಲ್ಲ, ಅದ್ರ ಮ್ಯಾಲ ಸ್ವಲ್ಪ ಕಾಳಜಿ ವಹಿಸು, ಅಷ್ಟು ಸಾಕು. ಇನ್ನಾಕಿ ಆರಿನ ಬದುಕಿನಾಗ ಇಣಿಕ್ ಸಹ ನೋಡಬಾರ್ದು. ಅರ್ಥ ಆತನ? ಆಕಿ ನಿನ್ನ ಹುಡ್ಕೊಂಡು ಬರ್ಲಿಕ್ಕತ್ತಾಳೆ, ನೀ ಅದಕ್ಕೆ ದಾರಿ ಮಾಡ್ಕೊಡ್ಬೇಡ ಕೇಶ. ನೀ ಆಕಿಗೆ ನನ್ನ ಸುದ್ದಿ ಆಗಲಿ ಆರ್ಯನ ಸುದ್ದಿ ಆಗಲಿ ಹೇಳಬೇಡ. ಆಕಿ ಇಲ್ಲಿ ಮಟ್ಟ ಯಾಕೆ ಬಂದಾಳಂತ ನನಗೂ ತಿಳಿಬಲ್ತು. ಯಾವುದಕ್ಕೂ ಹುಷಾರಾಗಿರು ಕೇಶ. ಚೇಂಡಿ ಸರ್ ಯಾರ ಹತ್ರ ಮಾತಾಡ್ತಿದ್ದಾರೆ? ನನ್ನ ಆರ್ಯ ಸರ್ ಮಧ್ಯೆ ಇರೋರು ಯಾರು? ಈ ವ್ಯಕ್ತಿ ಮಾತನ್ನ ಕೇಳಿಸ್ಕೊಂಡು ಚೇಂಡಿ ಸರ್ ನಮ್ಮಿಬ್ರು ಮಧ್ಯೆ ಬರ್ತಿದ್ರ? ಆರ್ಯ ಸರ್ಗೆ ಇದ್ರ ಬಗ್ಗೆ ಗೊತ್ತಾ? ಅಂದಂಗ ನಾನು ಇಲ್ಲಿಗೆ ಬಂದೀನಿ ಅಂತ ಆರ್ಯನ್ ಗೊತ್ತಾಗಬಾರ್ದು. ಅವನಿಗೇನು ಹೇಳಕ್ ಹೋಗ್ಬೇಡ ಕೇಶ. ನಾ ಏನು ಹೇಳಿದ್ರು ಅವನಿಗೀಗ ಅರ್ಥ ಆಗವಲ್ದು. ನಾ ಆಡಿದ್ದ ಮಾಡಿದ್ದ ಎಲ್ಲ ತಪ್ಪಾದ ಮಾಡೋಣ. ನಾ ಬರ್ತೀನಿ. ನಿನ್ ಭಾರಿ ಕೆಲಸ ಅದಲ್ಲ, ಮುಂದುವರ್ಸು. ಗೊತ್ತಾಯ್ತಲ್ಲ ಏನ್ ಹೇಳ್ಬೇಕಂತ? ಗೊತ್ತು. ಆರ್ಯವರ್ಧನ್ ಮೋಸಗಾರ, ಆರ್ಯವರ್ಧನ್ ಸುಳ್ಳುಗಾರ. ಅವನನ್ನ ನಂಬಿದ್ರೆ ನಾಶ ಆಗೋಗ್ತಾರೆ, ಸರ್ವನಾಶ ಆಗೋಗ್ತಾರೆ. ಅದು ನಾನು ಆರ್ಯ ಸರಿ ಕೊಟ್ಟಿದ್ದ ಮಫ್ಲರ್. ಅದು ಇನ್ಯಾರ್ದೋ ಹತ್ರ ಹೇಗೆ ಹೋಯ್ತು?